ಮೀಸಲಾತಿ ವಿಚಾರ ಬಹಳ ಚರ್ಚೆ ಆಯ್ತು. ಧರ್ಮಾಧಾರಿತ ಮೀಸಲಾತಿ ಇಲ್ಲ, ಆದರೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದು ನೋಡ್ರಿ, ಇದು ನಮ್ಮ ಸಂವಿಧಾನದಲ್ಲಿ 1947 ನಮ್ಮ ಸ್ವಾತಂತ್ರ್ಯ ಸಿಕ್ತು. 1946ದಾಗ ನಮ್ಮದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂಥೇಳಿ ಸ್ಥಾಪನೆ ಆಯಿತು. ಅದರಲ್ಲಿ ಐತಲ್ಲ ಎಲ್ಲ ಪ್ರಮುಖರು ಅದರಲ್ಲಿದ್ದರು. ಅದರಲ್ಲಿ ಒಂದು 5 ಪ್ರಮುಖ ವಿಷಯಗಳ ಬಗ್ಗೆ ಅವರು ಸಬ್ ಕಮಿಟಿ ಮಾಡಿದರು. ಅದು ನಮ್ಮ ಸಂವಿಧಾನ ಬರೆಯೋದ್ರ ಕಮಿಟಿದ ಮೇನ್ ನಮ್ಮ ಪ್ರಮುಖರು ಅಂಬೇಡ್ಕರ್ ಅವರು ಇದ್ದರು. ಡ್ರಾಫ್ಟಿಂಗ್ ಕಮಿಟಿದು ಅಧ್ಯಕ್ಷರು ಅಂಬೇಡ್ಕರ್ ಅವರು. ಅದೇ ರೀತಿ ಬೇರೆ ಬೇರೆ ಆ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ಡ್ರಾಫ್ಟ್ ಮಾಡ್ಬೇಕಾದ್ರೆ ಸುಮಾರು 5 ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದರು. ಅದರಲ್ಲಿ ಒಂದು ಪ್ರಮುಖ ಕಮಿಟಿ ಮೈನಾರಿಟಿ ರೈಟ್ಸ್ ಕಮಿಟಿ ಅಂತ, ಅಂದರೆ ಅಲ್ಪಸಂಖ್ಯಾತರ ಹಕ್ಕುಗಳು ಏನದಾವು ಅದ್ರ ಕಮಿಟಿ. ಆ ಕಮಿಟಿಯ ಅಧ್ಯಕ್ಷರು ವಲ್ಲಭಾಯಿ ಅವರಾಗಿದ್ದರು, ಜವಾಹರ್ಲಾಲ್ ನೆಹರು ಇದ್ದರು ಅದರಾಗ. ಅದಾದಮೇಲೆ ವಲ್ಲಭಾಯಿ ಪಟೇಲು, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅವರು ಎಲ್ಲರೂ ಆ ಸಬ್ ಕಮಿಟಿಗೂ ಮೆಂಬರ್ ಇದ್ದರು. ಆ ಸಬ್ ಕಮಿಟಿ ಮತ್ತು ಇನ್ನೊಂದು ಸಬ್ ಕಮಿಟಿ ಮಾಡಿದ್ರು. ಅದಕ್ಕೊಂದು 50 ಮಂದಿ ಮೆಂಬರ್ಸ್ ಇದ್ದರು. ಮುಸ್ಲಿಂ ಸಮಾಜದವರು, ಕ್ರಿಶ್ಚಿಯನ್ ಸಮಾಜದವರು, ಸಿಖ್ರು, ಪಾರ್ಸಿಗಳು, ಹಿಂದೂಗಳು, ಈ ರೀತಿ ಎಲ್ಲರೂ ಅದಕ್ಕೆ ಆ ಮೆಂಬರ್ಸ್ ಇದ್ದರು. ಭಾಳ ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಆಯಿತು. ನಮ್ಮ ದೇಶದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇರಬೇಕು ಬೇಡೋ, ಅಥವಾ ಜಾತಿ ಆಧಾರಿತ ಇರಬೇಕು ಹೆಂಗಂತ ಭಾಳ ಸುದೀರ್ಘವಾಗಿ ಚರ್ಚೆ. ಅದಾದಮೇಲೆ ಮೈನಾರಿಟಿ ಕಮಿಟಿ ರಿಪೋರ್ಟ್ ಕೊಡ್ತು. ಆ ಮೈನಾರಿಟಿ ಕಮಿಟಿ ರಿಪೋರ್ಟ್ ಕೊಟ್ಟಂಥ ರಿಪೋರ್ಟು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಡಿಸ್ಕಷನ್ ಆಯಿತು. ಎಲ್ಲ ಡಿಸ್ಕಷನ್ ಆಗಿ ಫೈನಲಿ ಇಲ್ಲ, ಧರ್ಮ ಆಧಾರಿತ ರಿಸರ್ವೇಷನ್ ನಮ್ಮ ದೇಶದಲ್ಲಿ ಬೇಡ, ಜಾತಿಗಳಿಗೆ ರಿಸರ್ವೇಷನ್ ಕೊಡೋಣ. ಈ ರಿಸರ್ವೇಷನ್ಗಳ ಮೂಲಕ ಅದೇನು ಗ್ಯಾಪ್ ಏನೈತಲ್ಲ, ಯಾರು ಹಿಂದುಳಿದವ್ರದಾರ ಅಥವಾ ಪರಿಶಿಷ್ಟರು ಅದಾರ ಅವ್ರಿಗೆ ಮತ್ತು ಮೇಲ್ವರ್ಗದವ್ರಿಗೆ ಏನು ಗ್ಯಾಪ್ ಐತಿ, ಆ ಗ್ಯಾಪ್ ಕಡಿಮೆ ಮಾಡಿ ಇದನ್ನು ಇದು ರಿಸರ್ವೇಷನ್ನ ಅದೊಂದು ಮೆಟ್ಲಾಗಕ್ಕೆ ಎಲ್ಲರ ಜೊತೆ ಬಂದು ಸೇರ್ಕೊಳಕ್ಕಂಥೇಳಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅಂಬೇಡ್ಕರ್ ಅವ್ರದ ಒಪಿನಿಯನ್ ಐತೆ. ಹಾಗಾಗಿ ಅಂಬೇಡ್ಕರ್ ಅವರು ಅದು ಶುರುವಾತಿಗೆ 10 ವರ್ಷ ಮಾಡೋಣ ಅಂಥೇಳಿ ಅವ್ರು ಹೇಳಿದರು. ಆ ಟೈಮ್ದಲ್ಲಿ ಒಂದಿಬ್ಬರು ಸದಸ್ಯರು ಭಾಳ ಸೀರಿಯಸ್ ಆಗಿ ಇದು ಪರ್ಮನೆಂಟ್ ಆಗಿರ್ಬೇಕಂತನೂ ವಾದ ಮಾಡಿದರು. ಆದರೆ ಅಂಬೇಡ್ಕರ್ ಅವರಿಲ್ಲ, ಇದಕ್ಕೆ 10 ವರ್ಷಕ್ಕೆ ನಾವು ಮಾಡ್ಕೊತ ಹೋಗೋಣ, ಅದೊಂದು ಸಿಚುವೇಶನ್ ನೋಡಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಸೊ ಈ ರೀತಿ ಭಾಳ ಅದ್ರ ಬಗ್ಗೆ ಭಾಳ ಸುದೀರ್ಘ ಚರ್ಚೆ ಆಗೈತೆ. ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ಐತಲ್ಲ, ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋಕ್ಕೆ ಹೊಂಟೈತೆ. ಇದು ತಪ್ಪು. ಇದು ಸಂವಿಧಾನದ ವಿರುದ್ಧನೂ ತಪ್ಪು, ಸಂವಿಧಾನದ ಕಾನೂನಾತ್ಮಕವಾಗಿಯೂ ತಪ್ಪು, ಸಂವಿಧಾನದ ಆಶಯ ಏನೈತಿ, ಸ್ಪಿರಿಟ್ ಏನೈತಿ, ಅದಕ್ಕೂ ಕೂಡ ವಿರುದ್ಧ ಇರುವಂಥ ಕೆಲಸ ಇದೆ. ಹಾಗಾಗಿ ಇದ್ರ ವಿರುದ್ಧ ನಾವು ಇದರೊಳಗ ವಿಧಾನಸಭೆ ಒಳಗೆ ಮತ್ತು ವಿಧಾನಸಭೆ ಹೊರಗೆ ಎರಡೂ ಕಡೆಯೂ ನಾವು ಹೋರಾಟ ಮಾಡ್ತೀವಿ. ಆದರೆ ಈ ಸರ್ಕಾರ ಏನೈತಿ, ಇದು ಒಂಥರ ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗುವಂಥ ಸರ್ಕಾರ ಇದು. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ರಾಜೇಂದ್ರ ಸಾಚಾರ್ ಕಮಿಟಿ ಅಂತ ಮಾಡಿದರು. ಅವರು ಅದರಾಗ ಏನಂತಂದ್ರೆ, ಇಲ್ಲ ಇಡೀ ನಮ್ಮ ದೇಶದಾಗ ದೇಶದ ಸಂಪತ್ತಿನ ಮೇಲೆ ಮೊದಲು ಮುಸಲ್ಮಾನರಿಗೆ ಹಕ್ಕೈತಿ, ಅವ್ರಿಗಾದ್ಮೇಲೆ ಉಳಿದವ್ರಿಗೆ ಹಕ್ಕು, ಏನೇ ಇದ್ದರೂ ಮೊದಲು ಅವ್ರು ಕೇಳಬೇಕು, ಅವ್ರು ಕೇಳಿಬಿಟ್ಟ ಮೇಲೆ ಉಳಿದವ್ರು ತೊಗೋಬೇಕಂತ. ಆದರೆ ಇವರು ಮುಸ್ಲಿಮರ ಓಲೈಕೆಗೆ ಏನು ಬೇಕಾದ ಲೆವೆಲಿಗೆ ಹೋಗ್ತಾರೆ. ಇವ್ರಿಗೆ ಎಲ್ಲರನ್ನೂ ಸಮಾನ ನೋಡ್ಬೇಕನ್ನುವಂಥ ಮನಸ್ಥಿತಿ ಇಲ್ಲ. ಇದೇ ಬಜೆಟ್ದಾಗ ನಮ್ಮ ನಿಗಮಗಳಿಗೆ ದುಡ್ಡು ಕೊಟ್ಟಿಲ್ಲ, ಆದರೆ ಮುಸ್ಲಿಮರಿಗೆ 4,500 ಕೋಟಿ ಎಲ್ಲದಕ್ಕೂ ದುಡ್ಡು ಕೊಡೋರು. ಅವ್ರಿಗೆ ದುಡ್ಡು ಕೊಡೋದಕ್ಕೆ ನಮಗೇನು ಬೇಡ ಅಂತ ಹೇಳಿಲ್ಲ, ಆದರೆ ಉಳಿದು ನಮ್ಮ ಸಮಾಜಗಳಿಗೆ ಯಾಕೆ ಕೊಟ್ಟಿಲ್ಲ ನೀವು? ಆಮೇಲೆ ಈ ಗ್ಯಾರಂಟಿಗಳಿಗೆ SC ಹಣ ದುಡ್ಡು ಡೈವರ್ಟ್ ಮಾಡ್ಯಾರ. ಗ್ಯಾರಂಟಿಗಳಿಗೆ ಯಾಕೆ SC ಹಣ ದುಡ್ಡು ಡೈವರ್ಟ್ ಮಾಡ್ತೀರಪ್ಪ? ಮತ್ತು SC ಹಣ ದುಡ್ಡು ಡೈವರ್ಟ್ ಮಾಡೋಕೆ ನಿಮ್ಗೆ ನಡೀತೈತಿ, ಆದರೆ ಮುಸ್ಲಿಮರ ಹಣ ದುಡ್ಡು ಡೈವರ್ಟ್ ಮಾಡೋದಿಲ್ಲ. ಅದನ್ನು ಗ್ಯಾರಂಟಿ ಕೊಡಬೇಕಲ್ಲ, ಮತ್ತು ಅದನ್ನು ಗ್ಯಾರಂಟಿಗೆ ಡೈವರ್ಟ್ ಮಾಡಿಲ್ಲ. ಇವೆಲ್ಲ ಭಾಳ ಈ ರೀತಿ ಅವ್ರದ್ದು ಮುಸ್ಲಿಮರ ವಲಯಕ್ಕೆ ರಾಜಕಾರಣ ಅವ್ರು ಮಾಡ್ತಾರೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಜನರಿಗೂ ಗೊತ್ತಾಗ್ತೈತಿ
ನಮ್ಮ ತಪ್ಪಿನಿಂದ ಜನರು ಅವ್ರಿಗೆ ಓಟ್ ಹಾಕಿದ್ರು. ಆದರೆ ಈಗ ಅವ್ರು ಏನು ಮಾಡತ್ತಾರಂತೆ ಜನ ನೋಡತ್ತಾರ. ಈ ಸರ್ಕಾರ ನೋಡಿದ್ರೆ ಏನಂತ ಸರ್, ಮುಸ್ಲಿಮರ ಪರವಾಗಿನ ಎಲ್ಲವೂ ಮುಸ್ಲಿಮರದ ಸರ್ಕಾರ ಇದು. ಮುಸ್ಲಿಮರ ಪರವಾಗಿನ, ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವಂಥ ಸರ್ಕಾರ.